ಅಯ್ಯೋ ಯಾಕಾಶ ಏನಾಯ್ತು? ಹೊಟ್ಟೆ ತುಂಬಾ ನೋಯ್ತಿದೆ ರೀ. ಯಾಕೆ? 2-3 ದಿವಸದ ರಾತ್ರಿ ನಿದ್ದೆ ಕೆಟ್ಟಿದೆ ನೋಡು, ಅದಕ್ಕೆ ಓವರ್ ಹೀಟ್ ಆಗಿದೆ. ನಾನು ಹೋಗಿ ಔಷಧಿ ತಗೊಂಡ್ಬರ್ತೀನಿ. ಆಶಾ, ಏನ್ರಿ ಅದು? ನನಗ್ ಹೊಟ್ಟೆ ನೋವು ಬಂದಾಗ ನಮ್ಮಮ್ಮ ಇದನ್ನೇ ಹಚ್ತಿದ್ರು. ನೀನ್ ತೆಗಿ, ನಾನು ಹೇಳ್ತೀನಿ. ಅಯ್ಯೋ ಅಯ್ಯೋ, ಈ ಔಷಧಿಗೆಲ್ಲ ಈ ನೋವು ಹೋಗಲ್ಲ ರೀ. ಆಶಿ, ಏನ್ರಿ? ಈಗ ಕಮ್ಮಿ ಆಯ್ತಾ? ರೀ, ನೋವು ಕಡಿಮೆ ಆಗ್ಲಿ ಅಂತ ಔಷಧಿ ಹಚ್ತಿದ್ದೀರೋ ಅಥವಾ ಹೆಂಡತಿ ಬೇಗ ಸಿಗ್ಲಿ ಅಂತ ಹೇಗ್ ಮಾಡ್ತಿದ್ದೀರೋ? ಚಿಚಿ, ಆಶಿ, ನೋವು ಹಂಚ್ಕೊಳ್ಳೋ ಹಾಗಿದ್ರೆ ನಿನ್ ನೋವೆಲ್ಲ ನಾನೇ ತಗೊಳ್ತಿದ್ದೆ. ಈಗ ನೋವೆಲ್ಲ ಕಮ್ಮಿ ಆಗೋಯ್ತಾ? ಇಲ್ಲ. ಆಶಿ, ತುಂಬಾ ಜಾಸ್ತಿ ಆಯ್ತಾ? ಸ್ವಲ್ಪ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ಅಮ್ಮ, ಅಮ್ಮ, ಆಶಾ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದಾಳೆ, ಬೇಗ ಬಾಮ್ಮ. ನನ್ ಸೊಸೆ ಹಾಲು ಜೇನು ಬೆರೆಸ್ದಂಗ್ ಬೆರೆಸಿದ್ಲು. ನನ್ನ ಮಗ ನೊಣದ ತರ ಬಂದು ಬಿದ್ದ. ಆಶಾ, ಹೊಟ್ಟೆ ನೋವಂತೆ ಬೆಣ್ಣೆ ಬಿಸಿನೀರು ತಂದ್ಕೊಡ್ಲಮ್ಮ? ಬೇಡ ಅತ್ತೆ, ತಿಂಗಳ ಮಾಮೂಲಿ. ಹೊಟ್ಟೆಗೇನು ಹಚ್ಚಿದ್ಯಾ? ಬೇಡ ಅಂದ್ರೂ ಕೇಳಲಿಲ್ಲ. ನೋವು ಕಡಿಮೆ ಆಗುತ್ತೆ ಅಂತ ನಿಮ್ಮ ಮಗ ಹಚ್ಚಿದ್ರು. ರೆಸ್ಟ್ ತಗೋಮ್ಮ, ಸರಿ ಹೋಗುತ್ತೆ. ನೋಡು, ಅವಳಗ್ ತೊಂದರೆ ಕೊಡ್ಬೇಡ, ಸುಮ್ನೆ ಬಿತ್ಕೋ. ನನ್ ಚಿನ್ನ, ನನ್ ಬಂಗಾರ. ಆಶಿ, ಈಗ ನೋವು ಕಮ್ಮಿ ಆಯ್ತಾ? ಇನ್ನೂ ಇಲ್ಲ ರೀ. ಬೆಳಗರಿ ಅವರು ಕಮ್ಮಿ ಆಗಲ್ಲನಾ? ಅಯ್ಯೋ, ನಿಮ್ಮ ಅವಸ್ಥೆ ನೋಡೋಕ್ಕಾಗ್ತಿಲ್ಲ ರೀ. ಲೈಟ್ ಆಫ್ ಮಾಡಿ. ಥ್ಯಾಂಕ್ ಯು. ರೀ, ಏನ್ರಿ? ಏನೇನಿದು? ಬಾಯಾರಿಕೆ ಆಗ್ತಿದೆ, ಕುಡಿಯೋಕ್ ಸ್ವಲ್ಪ ನೀರ್ ತಗೊಂಡ್ಬರ್ತೀರಾ? ಏನೇ ನೀನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ಲ, ಒಳ್ಳೆ ತಿಗಣೆ ತರ ಕಚ್ತೀಯ. ಹೆಂಡತಿ ದಕ್ಕೋವರೆಗೂ ಚಿನ್ನ ಬಂಗಾರ, ದಕ್ಕದ್ಮೇಲೆ ತಿಗಣೆ. ಎಲ್ಲಾ ಗಂಡಸರು ಹೀಗೆ ಅಂತ ಕಾಣುತ್ತೆ. ಕರೆದ್ರ ಮಾವಯ್ಯ? ಹ್ಞೂ ಕಣವ, ಇನ್ ಮ್ಯಾಕೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ.